ಬೆಳಗಾವಿಯಲ್ಲಿ ಇವತ್ತು ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಂಭ್ರಮದಿಂದ ನಡೆದಿದೆ. ಚೆನ್ನಮ್ಮ ವೃತ್ತದ ಬಳಿಯಲ್ಲಿ ಲಕ್ಷಾಂತರ ಕನ್ನಡಾಭಿಮಾನಿಗಳು ಹಾಡಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಇದರ ನಡುವೆ ಎಂಇಎಸ್ ಸಂಘಟನೆ ತನ್ನ ಹಳೆ ಚಾಳಿಯನ್ನು ಮುಂದುವರೆಸಿದೆ. ಪೊಲೀಸರ ಅನುಮತಿ ನೀಡದೆ ಉದ್ದಟತನ ಪ್ರದರ್ಶನ ಮಾಡಿದೆ. ಅಷ್ಟಕ್ಕೂ ಬೆಳಗಾವಿಯಲ್ಲಿ ಕನ್ನಡ ಹಬ್ಬ ಹೇಗಿತ್ತು, ನಾಡದ್ರೋಹಿಗಳಿಗೆ ಪೊಲೀಸರು ಬುದ್ಧಿ ಕಲಿಸಿದ್ದು ಹೇಗೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಬೆಳಗಾವಿಯಲ್ಲಿ ಮೊಳಗಿದ ಕನ್ನಡ ಜಯಂಕಾರ, ರಾಜ್ಯೋತ್ಸವದ ಸಂಭ್ರಮ, ಉಕ್ಕಿದ ಅಭಿಮಾನದ ಹೊಳೆ. ಈ ಭಾಷೆ ಕಲಿಯೋದು ಬೆಣ್ಣೆನ ತಿಂದಂತೆ. ಎಲ್ಲಿ ನೋಡಿದರೂ ಜನವೋ ಜನ, ಎತ್ತ ನೋಡಿದರೂ ಸಂಭ್ರಮ. ಸಾಗರೋಪಾದಿಯಲ್ಲಿ ಸೇರಿದ ಕನ್ನಡಾಭಿಮಾನಿಗಳು ನೆಲ ನಡಗಿಸುವಂತ ಸಂಗೀತ, ಹಾಡು, ಯುವಕ ಯುವತಿಯರ ನೃತ್ಯೋತ್ಸಾಹ. ಬೆಳಗಾವಿಯಲ್ಲಿ ಉಕ್ಕಿದ ಕನ್ನಡಾಭಿಮಾನದ ಹೊಳೆ. ಚೆನ್ನಮ್ಮ ವೃತ್ತದಲ್ಲಿ ನಿನ್ನೆ ರಾತ್ರಿಯಿಂದಲೂ ಸಾಗರದಂತೆ ಸೇರಿದ ಜನ ಕನ್ನಡ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೇರಿದ ಕನ್ನಡಿಗರು ಇನ್ನಿಲ್ಲದಂತೆ ಸಂಭ್ರಮಿಸಿದ್ರು. ಕನ್ನಡವೇ ನಮ್ಮಮ್ಮ ಎಂದು ಕುಣಿದು ಕುಪ್ಪಳಿಸಿದ ಬೆಳಗಾವಿಯಲ್ಲಿ ನಾಡದೇವಿ ಭುವನೇಶ್ವರಿಯ ವೈಭವ ಮರುಕಳಿಸುವಂತೆ ಮಾಡಿದ್ರು. ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಾಣಿ ಚೆನ್ನಮ್ಮ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದ್ರು. ಬಳಿಕ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿದ್ರು. ನಾಡು ಯಾವ ರೀತಿ ಉದಯ ಆಯಿತು ಆಗಲಿಕ್ಕೆ ಕಾರಣಗಳೇನು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಅದನ್ನು ಇನ್ನಷ್ಟು ಬೆಳೆಸಲಿಕ್ಕೆ, ಕಟ್ಟಲಿಕ್ಕೆ ನಾವೆಲ್ಲರೂ ಒಟ್ಟಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡೋದಂತೆ ರಾಜ್ಯೋತ್ಸವದ ಉದ್ದೇಶ. ಕರ್ನಾಟಕ ಎಲ್ಲ ವಲಯಗಳಲ್ಲಿ, ರಂಗಗಳಲ್ಲಿ ನಂಬರ್ 1 ಆಗಬೇಕು. ಈಗ 2-3 ನಂಬರ್ದಲ್ಲಿ ಇದ್ದೀವಿ ನಾವು ಎಂಟೈರ್ ಕಂಟ್ರಿಯಲ್ಲಿ. ರಾಜ್ಯೋತ್ಸವ ದಿನದಂದೇ ಬೆಳಗಾವಿಯಲ್ಲಿ ಕರಾಳ ದಿನ. ಅನುಮತಿ ಇಲ್ಲದಿದ್ರೂ ನಾಡದ್ರೋಹಿ ಎಂಇಎಸ್ ಪುಂಡಾಟ. ಸಂಭ್ರಮದಿಂದ ರಾಜ್ಯೋತ್ಸವದ ಮೆರವಣಿಗೆ ನಡೆಯುತ್ತಿದ್ರೆ, ಈ ಕಡೆ ನಾಡದ್ರೋಹಿ ಎಂಇಎಸ್ ಸಂಘಟನೆ ತನ್ನ ಹಳೆ ಚಾಳಿಯನ್ನ ಮುಂದುವರೆಸಿದೆ. ಬೆಳಗಾವಿಯ ಸಾಂಬಾಜಿ ಉದ್ಯಾನದಿಂದ ಕರಾಳ ದಿನದ ಆಚರಣೆ ಮೆರವಣಿಗೆ ನಡೆಸಿದೆ. ಪೊಲೀಸ್ ಅನುಮತಿ ನೀಡದೇ ಇದ್ರೂ ನೂರಾರು ಜನ ಪಾಲ್ಗೊಂಡು ಕಿರಿಕ್ ಮಾಡಿದ್ದಾರೆ. ಈ ವೇಳೆ ನಾಡದ್ರೋಹಿಗಳಿಗೆ ಬುದ್ಧಿ ಕಲಿಸಬೇಕಿದ್ದ ಮಾಳಮಾರುತಿ ಇನ್ಸ್ಪೆಕ್ಟರ್ ಎಂಇಎಸ್ ಪುಂಡ ಶುಭಂ ಶಳಕೆಯ ಜೊತೆಗೆ ಸೆಲ್ಫಿ ತೆಗೆದುಕೊಂಡು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕಮಿಷನರ್ ಭೂಷಣ ಬೋರಸೆ ಈ ಬಗ್ಗೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು. ಅದು ಏನು ಬ್ಯಾಕ್ಗ್ರೌಂಡ್ ಇದೆ ಸ್ವಲ್ಪ ತಿಳ್ಕೋಬೇಕು. ನಾನು ಐ ಕ್ಯಾನಾಟ್ ರಿಯಾಕ್ಟ್ ಇಮಿಡಿಯೇಟ್ಲಿ. ಒಂದು ನ್ಯೂಸ್ ಐಟಮ್ ನೋಡಿಕೊಂಡು ಏನು ಕಾರಣ ಇತ್ತು, ಏನಿದು ಎಲ್ಲ ವಿಚಾರಣೆ, ಡೀಟೇಲ್ ವಿಚಾರಣೆ ಮಾಡ್ತೀವಿ. ಅದರ ಮೇಲೆ ಮುಂದಿನ ಕ್ರಮ ತಗೋತೀವಿ. ಹೌದು, ಶುಭಂ ಶೆಳಕೆ ಅವ್ರದ್ದು ಯಾವುದೇ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೋಸ್ಕರ ಅವ್ರದ್ದು ಆಲ್ರೆಡಿ ಬಾಂಡ್ ಅವರಿತ್ತು. ನಾವು ಇವರು ಪದೇ ಪದೇ ಮಾಡ್ತಾ ಹೋಗ್ತಾರೆ, ಅದಕ್ಕೋಸ್ಕರ 5 ಲಕ್ಷದ್ದು ಬಾಂಡ್ ಅಮೌಂಟ್ ಮಾಡಿಸಿದ್ದೀವಿ. ಈಗ ಅದು ನೋಟಿಸ್ ಜಾರಿ ಮಾಡಿದ್ದೀವಿ ಅವರಿಗೆ. ನಿಮ್ಮ ಬಿಹೇವಿಯರಿಂದ ನೀವು ನಿಮ್ಮ ಬಾಂಡ್ ಕಂಡೀಷನ್ ನೀವು ವೈಲೇಟ್ ಮಾಡಿದ್ರಿ ಅಂತ. ಸೊ ಅವರು ಸರ್ಕಾರಕ್ಕೆ 5 ಲಕ್ಷ ಜಮಾ ಮಾಡಬೇಕು. ಈಗ ಅವರು 5 ಲಕ್ಷ ಜಮಾ ಮಾಡಬೇಕು, ಇಲ್ಲಾಂದರೆ ಜೈಲಿಗೆ ಹೋಗಬೇಕು. ಇನ್ನು ಅನುಮತಿ ಇಲ್ಲದೆ ನಡೆಯುತ್ತಿದ್ದ ಎಂಇಎಸ್ ಕರಾಳ ದಿನಾಚರಣೆಯ ಮೆರವಣಿಗೆಗೆ ನುಗ್ಗಲು ಕನ್ನಡ ಪರ ಹೋರಾಟಗಾರರು ಮುಂದಾಗಿದ್ರು. ಈ ವೇಳೆಯಲ್ಲಿ ಮಹದೇವ ತಾಳ್ವಾರ್, ವಾಜಿದ್ ಹಿರೇಕೋಡಿಯನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಕರಾಳ ದಿನ ಆಚರಣೆ ಬಳಿಕ ಎಸ್ಕೇಪ್ ಆಗಲು ಯತ್ನಿಸಿದ ಶುಭಂ ಶಳಕೆಯನ್ನು ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಬೆನ್ನಟ್ಟಿ ಬಂಧಿಸಿದ್ದಾರೆ. ಒಟ್ಟಾರೆ ಎಂಇಎಸ್ ಕಿತಾಪತಿಯ ನಡುವೆ ಬೆಳಗಾವಿಯಲ್ಲಿ ಅದ್ದೂರಿ ರಾಜ್ಯೋತ್ಸವ ನಡೆದಿದೆ. ಲಕ್ಷಾಂತರ ಜನ ಬೆಳಗಾವಿಯ ರಾಜ್ಯೋತ್ಸವದಲ್ಲಿ ಪಾಲ್ಗೊಂಡು ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಕ್ಯಾಮರಾಮನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.